1990ರಲ್ಲಿ ಈ ಅನುದಾನಿತ ಕಾಲೇಜಿಗೆ ಶ್ರೀ ಪುಟ್ಟರಾಜರವರನ್ನ ನೇಮಕಾತಿ ಮಾಡಿಕೊಳ್ಳಾಯಿತು. ಪುಟ್ಟರಾಜರವರು ಒಂದು ಉತ್ತಮ ಕುಟುಂಬದಿಂದ ಬಂದಂಥವರು, ಸೌಜನ್ಯ ಪ್ರಿಯರು. ನನ್ನ ಪ್ರಾಂಶುಪಾಲರ ಕಾಲಾವಧಿಯಲ್ಲಿ ಸುಮಾರು 30 ವರ್ಷಗಳ ಕಾಲ ಸುದೀರ್ಘವಾಗಿ ಯಾವುದೇ ಕಪ್ಪು ಚುಕ್ಕೆ ವಿರದ ಹಾಗೆ ಅತ್ಯುತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಾಲೇಜಿನ ಎಲ್ಲ ಬೋಧಕ ವರ್ಗದವರ ಜೊತೆಯಲ್ಲಿ, ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ ಜೊತೆಯಲ್ಲಿ, ಬಹುಮುಖ್ಯವಾಗಿ ಕಾರ್ಯದರ್ಶಿಯವರು ಮತ್ತು ಖಜಾಂಚಿಯವರ ಜೊತೆಯಲ್ಲಿ ತುಂಬ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ. ಅವರು ನಮ್ಮಲ್ಲಿ ನಾನ್ ಟೀಚಿಂಗ್ ಅಂತೇಳ್ಬಿಟ್ಟು ಯಾವತ್ತೂ ಅನಿಸಲೇ ಇಲ್ಲ. ಒಂದು ಕುಟುಂಬದ ಸದಸ್ಯರು ಹೇಗೆ ಒಂದು ಇರ್ತಾರೆ ಹಾಗೆ ಅವರೆಲ್ಲ ಉಪನ್ಯಾಸಕರ ಜೊತೆಯಲ್ಲಿ, ನಮ್ಮ ಜೊತೆಯಲ್ಲಿ, ವಿದ್ಯಾರ್ಥಿಗಳ ಜೊತೆಯಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದಲ್ಲದೆ ಇಲಾಖೆಯಲ್ಲಿಯೂ ಸಹ ಪುಟ್ಟರಾಜರವರಂದರೆ ಇವರು ಅಕೌಂಟ್ಸ್ನಾಗಲಿ, ಆಡಳಿತವಾಗಲಿ, ವಿಶ್ವವಿದ್ಯಾಲಯದಲ್ಲಿ ಆಗಲಿ ಇವರು ಕಳಿಸಿರುವಂಥ ಯಾವುದೋ ಕಡತಗಳು ವಾಪಸ್ಸು ಬರದಿರುವ ಹಾಗೆ ಎಲ್ಲರ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ ಇವತ್ತು ನಮ್ಮ ರವೀಂದ್ರ ಕಲಾನಿಕೇತನದ ಅನುದಾನಿತ ಸಿಬ್ಬಂದಿಯ ಕೊನೆಯ ಕೊಂಡಿಯಾಗಿ ನಿವೃತ್ತಿ ಆಗ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಒಂದು ನೋವಿನ ಸಂಗತಿಯಾಗಿದೆ. ಸರ್ಕಾರದ ನಾನಾ ನಿಯಮಗಳ ಅಡಿಯಲ್ಲಿ ಇಡೀ ಕರ್ನಾಟಕಕ್ಕೆ ಯಾವುದೇ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ. ಆ ರೀತಿಯಾಗಿ ಇವತ್ತು ಬೋಧಕ ವರ್ಗದವರು ಎಲ್ಲರೂ ನಿವೃತ್ತಿಯಾಗಿದ್ದೀವಿ ಮತ್ತು ಬೋಧಕೇತರ ವರ್ಗದವರಾಗಿರುವಂಥ ಶ್ರೀ ಪುಟ್ಟರಾಜರವರು ಇವತ್ತು ನಿವೃತ್ತಿ ಆಗ್ತಾ ಇರುವಂಥದ್ದು. ತಾವು ಕೇಳಿದ ಹಾಗೆ ಸಂಸ್ಥೆಗಳು ಸ್ವರ್ಗೋದಕ್ಕೆ ಈ ಸ್ಪೆಷಲ್ ಇನ್ಸ್ಟಿಟ್ಯೂಷನ್ಸ್ ಏನಂತ ಕರಿತೀವಿ, ಚಿತ್ರಕಲೆ, ಸಂಗೀತ, ನಾಟಕ, ನೃತ್ಯ, ಈ ಎಲ್ಲ ಶಿಕ್ಷಣಗಳು ರಾಷ್ಟ್ರದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ, ನಮ್ಮ ಇಡೀ ರಾಷ್ಟ್ರಕ್ಕೆ ವಿದೇಶಿಯವರು ಬರ್ತಾರೆ ಅಂತಂದರೆ ನಮ್ಮಲ್ಲಿರುವಂಥ ಶ್ರೀಮಂತರುಗದರನ್ನು ನೋಡೋದಕ್ಕೆ ಬರೋದಿಲ್ಲ. ನಮ್ಮಲ್ಲಿರುವಂಥ ಕಲಾ ಪ್ರಕಾರಗಳು ವಿಶ್ವಕ್ಕೆ ಮಾದರಿಯಾಗಿದ್ದಾವೆ. ವಿಭಿನ್ನ ಸಂಸ್ಕೃತಿ, ಇಂತಹ ಸಂಸ್ಕೃತಿಯನ್ನು ಬೆಳೆಸಬೇಕಾದಂಥ ಸರ್ಕಾರ ಸಾಮಾನ್ಯ ಶಿಕ್ಷಣದ ಹಾಗೆ ಇದಕ್ಕೆ ನಿಯಮಗಳನ್ನು ರೂಪಿಸಿ ಎಂದು ಈ ಶಿಕ್ಷಣದ ಕಗ್ಗೋಲೆಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ಈ ಶಿಕ್ಷಣ ಸಂಸ್ಥೆಗಳು ಮುಂದುವರಿಬೇಕು. ಇಲ್ಲಿ ಏನು ನಿವೃತ್ತಿ ಆಗಿರುವಂತಹ ಸಿಬ್ಬಂದಿಗಳಿದ್ದಾರೆ ಅದಕ್ಕೆ ಪುನರ್ ನೇಮಕಾತಿ ಆಗಬೇಕು. ಈ ಎಲ್ಲ ದೃಷ್ಟಿಯಿಂದ ಏನು ರವೀಂದ್ರ ಕಲಾನಿಕೇತನದ ವಿದ್ಯಾರ್ಥಿಗಳು ಇವತ್ತು ಪುಟ್ಟರಾಜು ಆದಿಯಾಗಿ ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಮಟ್ಟಕ್ಕೆ ಇವತ್ತು ಬೆಳೀತಾ ಇದ್ದಾರೆ, ಮುಂದೆಯೂ ಬೆಳೀತಾರೆ. ಆದರೆ ಇಂಥ ನಿಷ್ಠಾವಂತ ಒಬ್ಬ ಸಿಬ್ಬಂದಿ ಇವತ್ತು ನಿವೃತ್ತಿ ಆಗ್ತಾ ಇರುವಂಥದ್ದು ತಾವೆಲ್ಲ ನೋಡ್ತೀರಿ. ಇವತ್ತಿನ ಆಧುನಿಕ ಯುಗದಲ್ಲಿ ಒಂದು ಕುಟುಂಬದಲ್ಲಿ 5-6 ಜನ ಅಣ್ಣತಮ್ಮಂದಿರು ಒಂದು ಕುಟುಂಬದಲ್ಲಿ ಇರೋದಕ್ಕೆ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದೆ. ಅಂಥದ್ರಲ್ಲಿ ನಾವು ಅನೇಕ ವರ್ಗಗಳಿಂದ, ಅನೇಕ ಭಾಗಗಳಿಂದ ಬಂದು ಈ ನಮ್ಮ ಕಾರ್ಯದರ್ಶಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಕಲಾ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸೋದಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಪುಟ್ಟರಾಜರವರ ಸೇವೆ ಆಡಳಿತಾತ್ಮಕವಾಗಿ ತುಂಬ ಪ್ರಮುಖವಾಗಿ ನಾವು ಪರಿಗಣಿಸಬೇಕಾಗ್ತದೆ. ಅದರಿಂದ ಅವ್ರ ಸೇವೆಯನ್ನು ನಾವು ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ನಮ್ಮ ತಮ್ಮರ ಹಾಗೆ ಅವರು ಒಂದು ವ್ಯವಸ್ಥಿತವಾಗಿ ಸೇವೆಯನ್ನು ಕೊಟ್ಟಿದ್ದಾರೆ. ಧನ್ಯವಾದ. ನಾನು ಥ್ಯಾಂಕ್ ಯು. ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವರಹೊಸಹಳ್ಳಿ ಗ್ರಾಮದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ನಮ್ಮ ಕುಟುಂಬದಲ್ಲಿ ನಾನು 4ನೇನು, 5 ಜನ ಗಂಡು ಮಕ್ಕಳು ನಾವು, ನಾನು 4ನೇನು. ನಮ್ಮ ಅಣ್ಣವರು KH ಪರಮಶಿವನವರು ಮತ್ತು JH ಸೋಮಣ್ಣವ್ರ ಹತ್ರ ಕರ್ಕೊಂಬಂದು ಇವರಿಗೆ ಕೆಲಸ ಕೊಡಿಸ್ಬೇಕು ಸರ್ ಅಂತ ಕೇಳಿದಾಗ ಅವರು ಇಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಬಂದು JH ಸೋಮಣ್ಣವರು ನಮಗೆ ಇಲ್ಲಿ ಕೆಲಸ ನಿರ್ವಹಿಸಲು ಅವಕಾಶ ಮಾಡಿಕೊಟ್ರು. ಅದೇ ರೀತಿ
ಶ್ರೀಯುತ ಸಂಸ್ಥಾಪಕ ಕಾರ್ಯದರ್ಶಿಗಳು ಬಸವಯ್ಯನವರು ನಮಗೆ ಕೆಲಸ ಕೊಟ್ಟು ಇವತ್ತು ನನ್ನ ಜೀವನ ಸಾಗಿದೆ. ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ನಾನು ಆಫೀಸಿಗೆ 18/8/1990 ಸೇರಿದಾಗ ಶ್ರೀಯುತ ನಿವೃತ್ತ ಪ್ರಾಂಶುಪಾಲರಾದ ಬಾಬುರಾವ್ ಸರ್ ಅವರು ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನನಗೆ ಬೆನ್ತೊಟ್ಟಿ ಏನೇ ಬಂದರೂ ನಾನು ನೋಡ್ಕೊತೀನಿ, ನೀನು ಕೆಲಸ ಮಾಡು ಅಂತ ಧೈರ್ಯ ತುಂಬಿ ನನಗೆ ಮುನ್ನುಗ್ಗಿಯೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಮತ್ತು ಎಲ್ಲ ಕಚೇರಿಗಳಿಗೂ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲಿ ಧೈರ್ಯ ಮಾತಾಡಬೇಕು ಅಂತ ನನ್ನ ಬೆನ್ತಟ್ಟಿದ್ದಾರೆ. ಹಾಗೂ ನನ್ನ ಮಿತ್ರರಿಂದ ಅಂದರೆ ಉಪನ್ಯಾಸಕರಿಂದ ಜೊತೆಗೂಡಿ ನಾನು ಕೆಲಸ ಮಾಡಿದ್ದೀನಿ ಇಲ್ಲಿ. ಅವರು ನನ್ನ ಕ್ಲರ್ಕ್ ಥರ ನೋಡಿಲ್ಲ, ನನ್ನ ಒಂದು ಕುಟುಂಬ ಥರ ನೋಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇಂದು 30/4/2024 ನಾನು ವಯೋನಿವೃತ್ತಿ ಹೊಂದಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು. ಒಂದು ರೀತಿಯಿಂದ ಸಂತೋಷ, ಆದರೆ ಮತ್ತೊಂದು ರೀತಿಯಿಂದ ಅತ್ಯಂತ ದುಃಖ. ಅದು ಮನಸ್ಸಿನ ಆಳದ ಮಾತು. ನಮ್ಮ ಕರ್ನಾಟಕ ಕಂಡ ಪ್ರತಿಭಾನ್ವಿತ ಮತ್ತು ಒಬ್ಬ ಪ್ರಬುದ್ಧ ಪತ್ರಕರ್ತರು ಒಂದು ಮಾತನ್ನು ಬರೆದಿದ್ದರು. ಆ ಪಿ ಲಂಕೇಶ್ ಅವರು ನಿಧನರಾದಾಗ ರವಿ ಬೆಳಗೆಯವರು ಒಂದು ಮಾತನ್ನು ಬರೆದಿದ್ದರು. ಅದು ಇವತ್ತು ಕೂಡ ನನಗೆ ನೆನಪಿದೆ. ಮತ್ತೊಂದು ಆಲದ ಮರ ಮಲಗಿತು. ಆಲದ ಮರ ಬಿಳಲು ಬೇರುಗಳು ಬೇಕಾದಷ್ಟು, ಅವೆಲ್ಲ ನಾವು ಇವತ್ತು ಆ ಆಲದ ಮರದ ಬಿಳಲು ಬೇರುಗಳಾಗಿ ಇದ್ದೇವೆ. ಆದರೆ ನಾವು ಕಂಡಂಥ, ನಾವು ಓದುತ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಬ್ಯಾಚು 2 ಸೆಕ್ಷನ್ನು ಈ ಬಾಪೂಜಿ ವಿದ್ಯಾಸಂಸ್ಥೆಯ ಋಣದಲ್ಲಿ ನಾವು ಇವತ್ತು ಇದ್ದೇವೆ. ಅದನ್ನು ನಾವು ಶಾಶ್ವತವಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಬೇಸರ ಅಂತ ಅಂದರೆ ಇವತ್ತು ನಮ್ಮ ಬ್ಯಾಚಿನ ಕೊನೆಯ ಕೊಂಡಿ ಪುಟ್ಟರಾಜ್ ಸರ್ ಈ ಶಾಲೆಯಲ್ಲಿ, ಈ ಕಾಲೇಜಿನಲ್ಲಿ ಪುಟ್ಟರಾಜ್ ಮಾಮ ಅಂತ ನಾವು ಪ್ರೀತಿಯಿಂದ ಕರೀತಾ ಇದ್ದೀವಿ. ಭಾಳ ರಾಮ್ ಸಿಂಗ್, ಕುಲಕರ್ಣಿ, ಹಳ್ಳಿ ಎಲ್ಲ ಇದ್ವಿ. ಹೊಸ ಹುರುಪಿತ್ತು. ಎಲ್ಲ ವಿದ್ಯಾರ್ಥಿಗಳ ಜೊತೆಯಲ್ಲಿ, ಒಡನಾಟಗಳ ಜೊತೆಯಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾ ಇದ್ದೀವಿ. ವರ್ಕ್ಶಾಪ್ಗಳು ಮಾಡ್ತಾಯಿದ್ದೀವಿ. ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಏನಪ್ಪ ಅಂತಂದರೆ ನಮ್ಮ ಬಾಬರು ಮತ್ತು ಬಸವನವ್ರಿಗೆ ಸಲ್ಲಿಸ್ತಾರೆ. ಯಾಕೆ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರು ಯಾವುದಕ್ಕೂ ಇದು ಬೇಡ, ಇದು ಸರಿ ಇಲ್ಲ, ಅದು ಯಾವುದೂ ಹೇಳಿದೇ ಇಲ್ಲ. ಎಲ್ಲಾದರೂ ವರ್ಕ್ಶಾಪ್ ಮಾಡಲಿ, ಹುಡುಗರು ಕರ್ಕೊಂಡು ಹೋಗೋದು, ಫೀಲ್ಡಲ್ಲಿ ವರ್ಕ್ ಮಾಡೋದು, ಇವೆಲ್ಲ ಒಂದು ನಮ್ಮ ಕಾಲೇಜಿನ ಒಂದು ಬೆಳವಣಿಗೆ ತುಂಬ ಚೆನ್ನಾಗಿ ನಡೆದು ಬಂದಿದೆ. ಎಲ್ಲ ನಮ್ಮ ಕರ್ನಾಟಕದ ಸುಮಾರು ಪ್ರಸಿದ್ಧ ಕಲಾಶಾಲೆಗಳಲ್ಲಿ ಏನು ಪಾಠ ಪ್ರವಚನ ನಡೀತಾ ಇದ್ವು, ನಮ್ಮ ಕಾಲೇಜಿನಲ್ಲಿ ಸ್ವಲ್ಪ ವಿಶೇಷವಾಗಿರ್ತಿತ್ತು ಶಿಬಿರಗಳು. ಆದರೆ ನಮ್ಮ ಕಿಶೋರ್ ಆಯಿತು, ನಾವಾಯಿತು, ಆಶಿಕ್ ಸರ್ ಆಯಿತು, ನಮ್ಮ ಪ್ರಸನ್ನವರಾದರು, ಸುಮಾರು ಶಿಬಿರಗಳಿಗೆಲ್ಲ ನಾವೆಲ್ಲ ಹೋಗ್ತಾ ಇರೋದು, ಬರ್ತಾ ಇರೋದು. ಮತ್ತು ಈ ಕಾಲೇಜಿನ ಒಂದು ಕಾಂಟ್ರಿಬ್ಯೂಷನ್ ಇದೆ ಇಡೀ ನಮ್ಮ ರಾಜ್ಯಕ್ಕೆ. ನಮ್ಮದೇ ಆದಂಥ ಒಂದು ರವೀಂದ್ರ ಕಲಾನಿಕೇತನದ ಒಂದು ಕಾಂಟ್ರಿಬ್ಯೂಷನ್ ಇದೆ. ಇಲ್ಲೆಲ್ಲ ಒಂದು ಕ್ರಿಯೇಟಿವ್ ಆರ್ಟಿಸ್ಟ್ಗಳು ಅಂತ ನಾವು ಕರಿತೀವಿ. ಅಂಥ ಒಂದು ಸೃಜನಶೀಲ ಕಲಾವಿದರೇನಪ್ಪ ಅಂದರೆ ನಮ್ಮ ಕಾಲೇಜಿನ ಒಂದು ಇದರಲ್ಲಿ ಆಚೆ ಕಡೆ ಬಂದಿದೆ. ಮತ್ತು ಇಲ್ಲಿ ಕಲ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ 100ಕ್ಕೆ 90% ಏನಿದಾರಲ್ಲ ಎಲ್ಲರೂ ವೃತ್ತಿಯಲ್ಲಿದ್ದಾರೆ, ಜಾಬಲ್ಲಿದ್ದಾರೆ, ಮತ್ತು ಏಜೆನ್ಸಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಸರ್ಕಾರಿ ನೌಕರಿಗಳಲ್ಲಿದ್ದಾರೆ, ಪ್ರೈವೇಟ್ ಸೆಕ್ಟರ್ನಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ, ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಉತ್ತಮ ಒಂದು ಭವಿಷ್ಯವನ್ನು ಕಂಡುಕೊಂಡ್ಬಿಟ್ಟಿದೆ. ಈ ಒಂದು ಕಲಾಶಾಲೆ ಒಂದು ಬದುಕನ್ನು ಕಟ್ಕೊಂಡಿದೆ. ಸೊ ಹೀಗಾಗಿಬಿಟ್ಟು ಇಲ್ಲಿ ಯಾರೂ ಏನು ಕೆಲಸ ಇಲ್ಲ ಅನ್ನೋ ರೀತಿಯಲ್ಲಿ ಯಾರೇನಿಲ್ಲ. ಸೊ ಅಂಥ ಒಂದು ಬದುಕು ಕಟ್ಟಿರ್ತಕ್ಕಂಥ ಒಂದು ರವೀಂದ್ರ ಕಲಾನಿಕೇತನ ಇದು ನಮ್ಮ ಕಾಲೇಜು. ಪುಟ್ಟರಾಜನ ಪಾತ್ರನೂ ಇದೆ. ಒಬ್ಬ ಕ್ಲರಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡ್ಬಿಟ್ಟು ಯಾವರು ಒಂಥರ ಕ್ಲರಿಕಲ್ ಡಿಪಾರ್ಟ್ಮೆಂಟ್ ಅಂತ ಏನು ಅನಿಸ್ತಿರ್ಲಿಲ್ಲ. ನಮ್ಮ ಜೊತೆಲೇ ಅವರು ಒಬ್ಬ ಸಹಪಾಠಿಯಾಗಿ ಇದ್ದೀವಿ. ಇದೇ ಕಾಲೇಜಿನಲ್ಲಿ 22 ವರ್ಷ ಕೆಲಸ ಮಾಡಿ ಮಲ್ಲಪ್ಪಹಳ್ಳಿ ಯಾವುದೋ ಒಂದು ಇದರಿಂದ ಕೇನ್ ಸ್ಕೂಲ್ನಲ್ಲಿ ಇವತ್ತು ನಿವೃತ್ತಿ ಆಗಿದ್ದಾರೆ. ಅವರಿಗೂ ಸತಿ ನೆನೆಸ್ಕೋಬೇಕಾಗಿದೆ. ಯಾಕಂದರೆ ಅವತ್ತು 8 ಜನ ಲೆಕ್ಚರರು, ಪುಟ್ಟರಾಜ್ ಸೇರಿ 10-11 ಜನ, ಆಮೇಲೆ 13 ಜನ ಆಯಿತು, 11 ಜನ ಆಯಿತು. ಪುಟ್ಟರಾಜ್ ಬಗ್ಗೆ ಹೇಳ್ಬೇಕಂತಂದರೆ ನಾವು ಯಾರೂ
ಕ್ಲರ್ಕ್ ಅಂತ ನೋಡಿದ್ದಲ್ಲ, ಸ್ಟಾಫು ಒಂಥರ ಸಂಬಂಧ ಪ್ರೀತಿ ಮಾಡಬೇಕು. ನಾವು ಕ್ಲರ್ಕ್ ಅಂತ ಭಾವನೆ ನಾವು ಯಾರೂ ಮಾಡಿದ್ದಿಲ್ಲ. ಊಟ ಮಾಡೋ ಜೊತೆಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ. ಆ ಥರ ಮನೋಭಾವ ನಮ್ಮಲ್ಲಿ ಇತ್ತು. ನಮ್ಮಲ್ಲಿ ಏನು ಎಲ್ಲ ಸ್ಟಾಫ್ಗಳಿದ್ದಿಲ್ಲ, ಯಾವುದೂ ಆ ಮನೋಭಾವ ಇದ್ದಿಲ್ಲ. ಮತ್ತು ಏನೇ ಇದ್ದರೂ ಸಹಿತ ಪುಟ್ಟರಾಜ್ ಕೆಲವು ವಿಷಯದಲ್ಲಿ ಕಾಲೇಜಲ್ಲಿ ಏನೋ ಪ್ರಾಬ್ಲಮ್ ಇದ್ದಾಗ ಪಾಪ ಪರ್ಸನಲಾಗಿ ಬಂದು ಮಾತಾಡ್ತಾರೆ, ಸರಿ ನಡೀತಾ ಇದೆ, ಪ್ರಿನ್ಸಿಪಲ್ಗಳು ಮಾತಾಡ್ಬೇಕಾಗಿಲ್ಲ ಅಂತ. ಕೆಲವು ಸಂದರ್ಭಗಳು ಜೊತೆಗೆ ಕಾಲೇಜ್ ಅಂತ ಬಂದಾಗ ನಾವು ಒಕ್ಕಟ್ಟಾಗ್ತೀವಿ. ಕಾಲೇಜ್ ಯಾವುದೇ ಕಾರಣಕ್ಕಾಗಲಿ ಸೊಸೈಟಿಗೆ ಆಗಲಿ ತೊಂದರೆ ಆಗಬಾರೋ ಅನುಭವ ನಾವು ಇಡೀ ನಮ್ಮ ಸ್ಟಾಫ್ನಲ್ಲಿ ಇತ್ತು. ಯಾಕಂದ್ರೆ ಅದು ಗೊತ್ತಿದೆ, ಕೆಲವು ಸಂದರ್ಭದಲ್ಲಿ ಕಾಲೇಜಿನಲ್ಲಿ ತೊಂದರೆ ಆದಾಗ ನಾವು ಎಷ್ಟು ಹೋರಾಟ ಮಾಡಿವಿ ಅನ್ನೋದು ಸೊಸೈಟಿ ಗೊತ್ತಿದೆ ಕಾರ್ಯದರ್ಶಿ. ಯಾಕಂದರೆ ಕಾಲೇಜಿಗೆ ಬಂದಾಗ ಇವತ್ತು ನಾವು ಇರ್ತೀವಿ ಹೋಗ್ತೀವಿ, ಕಾಲೇಜ್ ಭಾಳ ಮಹತ್ವ ಇದೆ. ಯಾಕಂದರೆ ಇವತ್ತು ಈ ಕಾಲೇಜನ್ನು ಬೆಳೀಲಿಕ್ಕೆ ಮೂಲ ಕಾರಣ ಕಾರ್ಯದರ್ಶಿ ನಮ್ಮ ಬಸವಣ್ಣವರು. ನಾವು ಇಲ್ಲಿ ಬರ್ಲಿಕ್ಕೆ ಕಾರಣ ಮೂಲ ಅವರೇ ಕಾರಣ. ನಾವು ಎಲ್ಲೇ ಇದ್ದೀವಿ. ಮತ್ತು ಇಷ್ಟು ಜನ ಇವತ್ತು ಏನು ಕೆಲವು ಶಿಕ್ಷಕರು, ಕಲಾ ಶಿಕ್ಷಕ ಆಗಲಿ, ಕಲಾವಿದರಾಗಿರಲ್ಲ, ಇಷ್ಟು ಬೆಳೀಲಿಕ್ಕೆ ಕಾರಣ ಮೂಲ ನಮ್ಮ ರವೀಂದ್ರನಾಥ್ ಕಲಾಕೇತನ, ಅದಕ್ಕೆ ಮೂಲ ನಮ್ಮ ಬಸವಣ್ಣವರು. ಬಟ್ ಎಲ್ಲ ಇವತ್ತು ಇಷ್ಟು ವಿದ್ಯಾರ್ಥಿಗಳಿದ್ದೀವಿ ನಾವು. ಗುರು ಶಿಷ್ಯರು ಅಂತಂದ್ರೂ ಸತ್ಯ ಅಷ್ಟೇ ಪ್ರೀತಿ ನಿಂತಿದ್ವಿ. ಎಲ್ಲರ ಶಿಕ್ಷಕರು ಸತ್ಯ ಗುರುಗಳ ಜೊತೆ ಮತ್ತು ಪ್ರೀತಿಗಳೊಂದಿಗೆ ಬೆಳಿತೀವಿ. ಯಾವುದಾಗಲಿ ಗುರು ಅವ್ರ ಶಿಷ್ಯರ ನಮ್ಮ ಅನುಭವ ನಮ್ಮಲ್ಲಿ ಯಾರು ಇಲ್ಲ. ಮತ್ತು ವಿದ್ಯಾರ್ಥಿಗೂ ಅಷ್ಟೇ ಪ್ರೀತಿಯಿಂದ ಇನ್ಸ್ಟಿಟ್ಯೂಷನ್ ಬಗ್ಗೆ ಭಾಳ ಕಾಳಜಿ ಇದೆ. ಅದು ನಾವು ಖುಷಿ ಪಡಬೇಕು. ಅದಕ್ಕೆ ಬೇರೆ ಕಾಲೇಜ್ ನೋಡ್ತೀವಿ, ಕೋರ್ಸ್ ಮುಗಿದ ತಕ್ಷಣವೇ ಆ ಕಾಲೇಜ್ ಯಾವುದೂ ಗೊತ್ತಿಲ್ಲ, ಅಲ್ಲಿ ಟೀಚರ್ಸ್ ಯಾವುದೂ ಗೊತ್ತಿಲ್ಲ, ನಮ್ಮ ಹೊರಗೆ ಬೇರೆ ಕಾಲೇಜ್ ನಾವು ನೋಡಿವಿ. ಆದರೆ ಈಗ ನಮ್ಮಲ್ಲಿ ಬೆಳೆದಂಥ ವಿದ್ಯಾರ್ಥಿಗಳು ಇವತ್ತು ಈ ಕಾಲೇಜಿನಲ್ಲಿರುವಂಥ ಪ್ರೀತಿ ಮತ್ತು ಅವ್ರ ಪ್ರೇಮ ನಮ್ಮಲ್ಲಿ ಇದೆಯಲ್ಲ, ಅದು ಭಾಳ ಸಂತೋಷ ಪಡಬೇಕು. ಬಟ್ ಈ ಕಾಲೇಜಿನಲ್ಲಿ ಇರುವಂಥ ನಂಬಿಕೆ ಭಾಳ ಉಳಿದುಕೊಂಡ್ಬಿಟ್ಟಿದೆ. ಹಾಗಾಗಿ ಪುಟ್ಟರಾಜು ಅವರು ಭಾಳ ಮೋಸ್ಟ್ಲಿ ಆಡಳಿತ ವಿಷಯ ಬಂದಾಗ ಬಾಬುರವರು ಮತ್ತು ಪುಟ್ಟರಾಜು ಕೆಲಸ ಮಾಡ್ತಿದ್ರು. ಕೆಲವು ಸಂದರ್ಭ ಬಂದಾಗ ನಮ್ಮನ್ನು ಕರಿತಿದ್ರು, ಹೀಗಿದೆ ಹೇಗೆ ಅನ್ನೋದು ಚರ್ಚೆ. ಯಾವುದೇ ಸಮಸ್ಯೆ ಬಂದಾಗ ಚರ್ಚೆ ಮಾಡುವಂಥ ಮನೋಭಾವ ನಮ್ಮಲ್ಲಿ ಬಂದಿತ್ತು. ಯಾವುದೇ ಸಮಸ್ಯೆ ಆಗಲಿ ಅದನ್ನು ಕೆಟ್ಟದ್ದು ಆಗಬಾರ್ದು ದೃಷ್ಟಿಯಿಂದ ಸೊಸೈಟಿ ಆಗಲಿ, ಯಾವುದೇ ಆಗಲಿ, ಇವತ್ತು ಎಕ್ಸಾಮ್ ಆಗಲಿ, ಯಾವುದೇ ಆಗಲಿ, ಯಾವ ರೀತಿಯಿಂದ ಆಗಲಿ ಜೊತೆಗೆ ಒಂದು ಹೊಂದಾಣಿಕೆ ಎಂಬುದು ನಮ್ಮಲ್ಲಿ ಬೆಳೆದಿತ್ತು. ಸೊ ಹಾಗಾಗಿ ಅದನ್ನು ಪ್ರೋತ್ಸಾಹಿಸುತ್ತೆ ನಮ್ಮ ಕಾರ್ಯದರ್ಶಿ ಭಾಳ ಈ ಆಡಳಿತಾತ್ಮಕವಾಗಿ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಅದು ಯಾವುದೇ ಇದ್ದರೆ ಅದು ಏಡೆಡ್ ಸಂಸ್ಥೆಗಳಿಂದ ತುಂಬ ಯಾಕೆ ಹೇಳಿದ್ರೆ ಒಂದು ಸಣ್ಣ ರೆಕಗ್ನೇಷನ್ ಮಾಡಿಸ್ಬೇಕು ಅಂತಂದ್ರು, ಆಧಾರ್ ಮಾಡಿಸ್ಬೇಕಾದ್ರೂ ಭಾಳ ಒತ್ತಡ ಇರ್ತದೆ. ಆ ಒತ್ತಡದ ಪ್ರಿನ್ಸಿಪಾಲರು ಮತ್ತು ನಮ್ಮ ಪುಟ್ಟರಾಜು ಸರು ಯಾರಿಗೂ ಕೊಡಲಿಲ್ಲ ಅಂತ ಹೇಳಿದ್ರೆ ಈಗ ಹೇಳಿದ್ರು ವಿಶ್ವಾಸ ಸರ್ ಮತ್ತು ನಮ್ಮ ಇವರು ಸರಿ ನನಗೆ 2 ನಿಮಿಷ ಮುಂದೆ ಚರ್ಚೆ ಮಾಡ್ತೀವಿ. ಆ ಚರ್ಚೆ ಆದಮೇಲೆ ಅದೇನೋ ನಮಗೆ ಗೊತ್ತಾಗ್ತದೆ, ಅದೇನಾಗುತ್ತೆ ಮಾಡ್ಕೊಂಡು ತಗೊಂಡಿದ್ದೀವಿ ಅಂತ ಹೇಳಿ ಸಂತೋಷವಾಗಿ ನಾನು ಹೇಳ್ತೇನೆ. ಹಾಗಾಗಿ ಇಲ್ಲಿ ಉಪನ್ಯಾಸವನ್ನು ಮಾಡೋಕ್ಕೆ ನಮ್ಮ ಪುಟ್ಟರಾಜ್ ಸರ್ ಬರಲಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಿನ ಉಪನ್ಯಾಸವನ್ನು ನಮಗೆ ಜೀವನದಲ್ಲಿ ಅವ್ರು ಕೊಟ್ಟಿದ್ದಾರೆ, ಅದಂತೂ ಹೇಳ್ತೀನಿ. ಅವರು ಬಂದಾಗ ಹೇಗಿದ್ರೋ ಇವತ್ತು ರಿಟೈರ್ಡ್ ಆಗ್ತಾರೆ ಅನ್ಸಲ್ಲ, ಹಂಗೇ ಇದ್ದಾರೆ, ಏನೂ ವ್ಯತ್ಯಾಸ ಆಗಿಲ್ಲ. ಆಮೇಲೆ ಏನೇ ವಿಚಾರಗಳು ಇದ್ದರೂ ಬಯದಿದ್ದು ನಮ್ಗೆ ಹೇಳಿ ತಿಳಿಸ್ತಿದ್ರು. ಅಂಥ ಒಂದು ಹೃದಯವಂತ ಮನುಷ್ಯ ಅನ್ನೋದಕ್ಕೋಸ್ಕರನೇ ನಾವು ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ನಾವು ಭಾಳ ಪ್ರೀತಿಯಿಂದ ಅವರು ನಮ್ಮನ್ನು ಅವ್ರು ಮಾಡ್ತಿದ್ದ ಕೆಲಸ ಏನೇ ಕ್ಲರ್ಕ್ ಕೆಲಸ ಮಾಡ್ತಿದ್ರು ಕೂಡ ಅಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ನೋಡ್ಕೊಂಡು ಬೆಳೆಸಿದ್ದಾರೆ ಇಲ್ಲಿವರೆಗೆ. ಅದಕ್ಕೋಸ್ಕರ ನಾವು 30 ವರ್ಷ ಆದ್ರೂ ಆ ನೆನಪು, ಇಲ್ಲಿರೋ ಎಲ್ಲ ನೆನಪುಗಳನ್ನ ಇಟ್ಕೊಂಡು ಇವತ್ತಿಗೂ ಕೂಡ ನಾವು ಇಲ್ಲಿ ಬಂದು ಒಂದೆರಡು ಪುಟ್ಟರಾಜರವರು ಸುಮಾರು ನಾವು ಸೇವೆ ಸೇರಿದಾಗಿಂದಲೂ ಹೇಗಿದ್ವೋ ನಾನು, ಅಶೋಕ್ ಅವರು, ರಾಮ್ ಸಿಂಗು, ನಮ್ಮ ಅರಸೂರು, ಕಿಶೋರ್ ಮಾಸ್ಟ್ರು, ಹಳ್ಳಿ, ಕುಲಕರ್ಣಿ, ಪುಟ್ಟರಾಜು ಎಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ವಿ. ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾರೆ. ಹಾಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದಾಗೆ ಒಂದೊಂದೇ ತಟ್ಟೆಯಲ್ಲಿ ಒಂದೊಬ್ಬ ವ್ಯಕ್ತಿಗಳು ಖಾಲಿ ಆಗ್ತಾ ಹೋಗ್ತಾರೆ. ಕೊನೆಗೆ ಉಳ್ಕೊಂಡಿದ್ದು ನಮ್ಮ ಪುಟ್ಟರಾಜ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟಿದೆ. ಯಾವಾಗಲೂ ನಮ್ಮ ಜೊತೆ ಕೂತ್ಕೊಂಡು ನಮ್ಮ ಜೊತೆಲಿ ನಾವು ಉಪನ್ಯಾಸಕರು ಅಂತ ನಾವು ಎಲ್ಲ ಒಟ್ಟಿಗೆ ಉಪನ್ಯಾಸಕರಾಗಿದ್ದರೆ ನಮ್ಮ ಪುಟ್ಟರಾಜನ ಯಾವತ್ತೂ ಆ ಭಾವನೆಯಲ್ಲಿ ನೋಡಲಿಲ್ಲ. ಅವನದು ಒಂದು ಪ್ರಥಮ ದರ್ಜೆ ಸಹಾಯಕ ಅಂತ ನಾವು ಯಾವತ್ತೂ ನೋಡಲಿಲ್ಲ. ನಮ್ಮ ಉಪನ್ಯಾಸಕರಲ್ಲಿ ಅವರೂ ಒಬ್ಬರು ಸಹ ಅಂತ ಹೇಳ್ಬಿಟ್ಟು ಆ ಒಂದು ನಾವು ಜೊತೆಗೆ ಎಲ್ಲರೂ ಇರ್ತಾಯಿದ್ವಿ. ಏನೇ ಒಂದು ವಿಷಯಗಳಿದ್ರು ಚರ್ಚೆ ಮಾಡಿಕೊಂಡು ನಮ್ಮ ಬಾಬುರಾವ್ ಥರ ಅವರ ಒಂದು ಮಾರ್ಗದರ್ಶನದಿಂದ ನಾವೆಲ್ಲರೂ ಈ ಮಟ್ಟಿಗಿದ್ದೀವಿ. ಬೇರೆ ಒಂದು ಕಷ್ಟ ಸುಖಗಳು ಬಂದರೂ ಹಂಚಿಕೊಂಡು ಇಲ್ಲ ಸರ್, ಕ್ಲರ್ಕಲ್ಲ ಅವರು ನಮಗೆ ಎಲ್ಲನೂ ನಾವು ಗುರುಗಳನ್ನ ಹೆಂಗೆ ನಾವು ಇಷ್ಟಪಡ್ತಿದ್ವೋ ಪುಟ್ಟರಾಜು ಸರ್ನೂ ಅಷ್ಟೇ ಆತ್ಮೀಯವಾಗಿ ನಾವು ಅವ್ರ ಕ್ಲರ್ಕನ ಮನೋಭಾವ ನಮ್ಮಲ್ಲಿ ಬಹುಶಃ ಬರಲೇ ಇಲ್ಲ ಅನ್ಸುತ್ತೆ. ಯಾಕೆಂದರೆ ಆ ವ್ಯಕ್ತಿತ್ವನೇ ಅಂಥದ್ದು ಪುಟ್ಟರಾಜು ಸರ್ ಅವರು.
ಬಹುಶಃ ನಾವು ನನ್ನ ನೆಂಟರ ಮನೆಗೆ ಅಷ್ಟು ಜಾಸ್ತಿ ಹೋಗ್ತಿಲ್ಲ, ಪುಟ್ಟರಾಜ ಸರ್ ಮನೆಗೆ ಅಷ್ಟೊಂದು ಹೋಗ್ತಾ ಇದೆ. ಆ ಒಂದು ಒಡನಾಟ ಈ ಶಿಕ್ಷಕರು ನಮಗೆ ರವೀಂದ್ರ ಕಲಾ ನಿಕೇತನ ಶಿಕ್ಷಕರು ಉಣಬಡಿಸಿದ್ರು. ಅವ್ರುಗಳ ಮನೆಗೆ ಅವ್ರ ಫ್ಯಾಮಿಲಿಯಲ್ಲಿ ನಾವುಗಳು ಒಬ್ಬರಾದ್ವಿ. ಹಾಗಾಗಿ 25 ವರ್ಷ ಕಳೆದ್ರೂ ಹಿಂಗೆ ಮತ್ತೆ ರವೀಂದ್ರ ಕಲಾ ನಿಕೇತನ ನಾವು ತುಂಬ ನೆನಪಿಸ್ಕೊತಾ ಇದ್ದೀವಿ, ಮತ್ತೆ ಸೇರ್ತಾ ಇದ್ದೀವಿ. ಭಾಳ ಬೇಜಾರಾಗ್ತಾ ಇದೆ. ಇವತ್ತು ನಮ್ಮ ರವೀಂದ್ರ ಕಲಾ ನಿಕೇತನ ಲಾಸ್ಟು ಒಂದು ಕೊಡಿ ಇವತ್ತು ರಿಟೈರ್ಡ್ ಆಗ್ತಾ ಇರೋದು. ಆದರೂ ಬೇಜಾರಿಲ್ಲ. ಪುಟ್ಟರಾಜ ಸರ್ ಅವರ ಆರೋಗ್ಯ ನೆಮ್ಮದಿ ದೇವರು ಕರುಣಿಸಲಿ, ಮುಂದಿನ ದಿನಗಳು ಅವ್ರಿಗೆ ಸುಖಕರವಾಗಿರಲಿ ಅಂತ ಹೇಳ್ಬಿಟ್ಟು ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಅನ್ನುವಂಥದ್ದು ಅದನ್ನು ನಮ್ಮ ಮಾರ್ಗದರ್ಶಕರಾಗಿರುವಂಥ ಬಸವೇಶ್ವರವರೇ ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕು. ಯಾಕೆಂದರೆ ಭಗವಂತ ಸಹನಾ ಶಕ್ತಿ ಮಾರ್ಗದರ್ಶನ ನೀಡುವಂಥ ವ್ಯಕ್ತಿತ್ವವನ್ನು ಅವರಲ್ಲಿ ಕೊಟ್ಟಿದ್ದಾರೆ. ಮತ್ತು ಸ್ಥಳೀಯವಾಗಿದ್ದಂಥ ನಮ್ಮ ಕಿಶೋರ್ ಮಾಸ್ಟ್ರವರು, ಏಕೆಂದರೆ ನನಗೆ ಜೊತೆಯಲ್ಲಿ ಕಿಶೋರ್ ಮಾಸ್ಟ್ರು ನಾವು ತಮಗೆಲ್ಲ ನಾವು 40 ವರ್ಷ ಅಂತೇಳಿ ಜ್ಞಾಪಿಸ್ಕೊಳ್ತೀವಿ. ಮೊದಲನೇ ಬ್ಯಾಚಿನ ಹುಡುಗರು ಸಹ ಇಲ್ಲಿ ಕೂತಿದ್ದೀರಾ. ಅಂದರೆ ಅಷ್ಟು ವರ್ಷಗಳಿಂದ ಈ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದೀರಾ. ಅನಿವಾರ್ಯ ಕಾರಣದಿಂದ ನಾನು ಬೇರೆ ಕಡೆ ಶಿಫ್ಟ್ ಆಗುವಂಥದ್ದೊಂದು ಅವಕಾಶ ಆಯಿತು. ಕಿಶೋರ್ ಮಾಸ್ಟ್ರವರು ಇದಕ್ಕೆ ಇನ್ನೂ ಭಗವಂತ ಅವರಲ್ಲಿ ಯಾವುದೇ ಕಾಯಿಲೆ ಇಲ್ಲ, ಆರೋಗ್ಯ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಅದರಿಂದ ಇದನ್ನು ಹೇಗೆ ಮುಂದುವರಿಸಬೇಕು ಅಂತನ್ನುವಂಥದ್ದನ್ನು ಅವರು ವೇದಿಕೆಯಲ್ಲಿ ಹೇಳಲಿ ಅಂತೇಳ್ಬಿಟ್ಟು ಲೋಕಲ್ ಆಗಿರೋದ್ರಿಂದ ಹೇಳಲಿ ಅಂತೇಳ್ಬಿಟ್ಟು ನನ್ನ ಅಭಿಲಾಷೆ. ಹೇಗಾದರೆ ಇದು ಮುಂದುವರಿಯುತ್ತೆ ಅಂತನ್ನುವಂಥದ್ದು. ಏಕೆಂದರೆ ಇಲ್ಲಿ ಕೂತ್ಕೊಂಡಿರುವಂಥವರಲ್ಲಿ ಸಾಕಷ್ಟು ಜನ ನಮ್ಮ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಸದಸ್ಯರಾಗಿದ್ದೀರಾ. ಕೇಂದ್ರ ಲಲಿತಕಲಾ ಅಕಾಡೆಮಿಯಿಂದ ಪುರಸ್ಕಾರಗಳನ್ನು ಸಾಕಷ್ಟು ಸಲ ಪಡೆದಿದ್ದೀರಾ. ನಿಮ್ಮ ಕಲಾಕೃತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನ ಆಗಿದ್ದಾವೆ. ಆ ನಿಟ್ಟಿಗೆ ಬೆಳೆಯೋದಕ್ಕೆ ಮೂಲ ತಾಯಿ ಬೇರು ರವೀಂದ್ರ ಕಲಾ ನಿಕೇತನ. ಚಲನೆ ಆ ಸ್ಥಾವರಕ್ಕೆ ಅಡಿಯ ಆ ಸ್ಥಾವರ ಏನಕ್ಕೆ ಉತ್ಪತ್ತಿ ಆಯಿತು ಅನ್ನೋದನ್ನು ಮರೆತಾಗ ಆ ಸ್ಥಾವರಕ್ಕೆ ಬೆಳೆಯಿತು. ಇದನ್ನು ಸುಮಾರು ದಿನದಿಂದ ನಾನು ಮಾತಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಒಂದು ಸ್ಥಾವರಕ್ಕೆ ಬೆಳೆಯಬೇಕು ಅಂದರೆ ತುಂಬ ದೊಡ್ಡ ಕಾರಣ ಬೇಕಾಗಿಲ್ಲ, ಚಲನೆಯಿಂದ ಸಾಕು. ನಮ್ಮ ದೇಹಕ್ಕೆ ಸಾವು ಕೊಡಬೇಕು ಅಂತ ಹೇಳಿದ್ರೆ ತುಂಬ ದೊಡ್ಡ ಏನು ಆಗಬೇಕಾಗಿಲ್ಲ. ನಮ್ಮ ದೇಹದ ಚಲನ ಶಕ್ತಿ ನಿಂತೋದ್ರೆ ನಮ್ಮ ದೇಹಕ್ಕೆ ಸಾಕು. ಇದು ಪರಮ ಸತ್ಯ.
ಭಗವಂತ ಅವರ ಕುಟುಂಬಕ್ಕೆ ಅವರ ಪರಿವಾರಕ್ಕೆ ಇದು ಒಳ್ಳೇದು ಮಾಡಲಿಕ್ಕೆ ನಾನು ಹಾರೈಸ್ತೇನೆ. ಮತ್ತು ಎಲ್ಲರೂ ಕೂಡ ಈಗ ಈ ತಾರೆ ಸಂಸ್ಥೆ ಹೋಗಲ್ಲ, ಸಂಸ್ಥೆ ಇರುತ್ತೆ, ಹೊಸ ಜನ್ರೇಷನ್ ಬರುತ್ತೆ. ಹೊಸ ಜನ್ರೇಷನ್ನು ಈಗ ಎಂಟ್ರ್ ಆಗ್ತದೆ. ಮುಂದಿನ ವರ್ಷದಿಂದ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತೆ. ಆ ನ್ಯೂ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡಲೇಬೇಕು. ಮಾಡದೇ ಇದ್ದರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ನೆರವು ಸಿಗೋಲ್ಲ. ಅದರಿಂದ ಇಂಪ್ಲಿಮೆಂಟ್ ಮಾಡೋದು ತೀರ್ಮಾನ ಮಾಡಿದೆ. ಈಗ ಚಿತ್ರಕಲಾವಿದರಿಗೆ, ಶಿಕ್ಷಕರಿಗೆ ಒಳ್ಳೆಯ ಅವಕಾಶ ಇದೆ. ಅದೆಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ನಿಜವಾಗ್ಲೂ ಹೇಳಬೇಕಂದ್ರೆ ಯಾರು PhD ತಗೊಳ್ತಾರೋ ಅವ್ರಿಗಂತೂ ಒಳ್ಳೆಯ ಅವಕಾಶ. ಆ ಒಂದು ದೃಷ್ಟಿಯಲ್ಲಿ ಯಾರ್ಯಾರು ಇನ್ನೂ 10 ವರ್ಷ 15 ವರ್ಷ ಸರ್ವೀಸ್ ಇದೆ ಅವರೆಲ್ಲ PhDಗೆ ಟ್ರೈ ಮಾಡಿ, PhD ಮಾಡಿ, ಮತ್ತು ಇದರಲ್ಲಿ ಈ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಕೋಪ್ ಇದೆ. ಇದನ್ನು ಉಪಯೋಗಿಸ್ಕೋಬೇಕು. ನೀವೆಲ್ಲರೂ ಕೂಡ ಜನರಿಗೆ ಹೆಚ್ಚು ಪ್ರಚಾರ ಮಾಡಬೇಕು. ಇದನ್ನು ನಾನು ಹೇಳ್ತಾ, ನಾವು ಈ ಗ್ಯಾಲರಿಗೆ HM ಗಂಗಾಧರಯ್ಯನವರೇ ಹೆಸರಿಟ್ಟಿದ್ದೀವಿ. ಅವ್ರು ಯಾರು? ಅವ್ರು ಕಲಾವಿದ, ಡಿಪ್ಲೊಮಾ ಅಷ್ಟೇ. ಅವರು 2 ವರ್ಷ ಓದಿ ಶಿಕ್ಷಕರಾದಂಥ ಒಬ್ಬ ಚಿತ್ರಕಲಾವಿದ. ಇವತ್ತು ಚಿತ್ರಕಲಾವಿದ ಸಿದ್ಧಾರ್ಥ ಸಂಸ್ಥೆಯನ್ನು ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ಆ ದೊಡ್ಡದಾಗಿ ಕಟ್ಟಬೇಕಾದ್ರೆ ಆ ಕಲಾವಿದನಿಗೆ ಒಂದು ದೊಡ್ಡ ಶಕ್ತಿ ಬಂದದ್ದು ಅವನ ಕಲಾ ಉಪಾಸನೆಯಿಂದ ಮನುಷ್ಯನಿಗೆ ಒಂದು ಅದ್ವಿತೀಯವಾದಂಥ ಶಕ್ತಿ ಬರ್ತದೆ, ಆಲೋಚನೆ ಬರ್ತದೆ. ಹಾಗೂ ಅವನಲ್ಲಿ ಸ್ಪಷ್ಟವಾದಂಥ ನಿಲುವು ಇರ್ತದೆ. ಸ್ಪಷ್ಟವಾದ ನಿಲುವು. ನಾನೀಗ ಇಂಥ ಚಿತ್ರ ಬರೀಬೇಕು ಅಂತ ಸ್ಪಷ್ಟವಾದ ನಿಲುವಿದ್ದಾಗಲೇ ಆ ಚಿತ್ರ ರೂಪಿತ ಆಗೋದು. ಏನೋ ಬರಿತೀನಿ ಅಂತ ಸುಮ್ಮನೆ ಹೋದರೆ ಏನೂ ಆಗೋಲ್ಲ. ಇಂಥದ್ದೇ ಚಿತ್ರ ಹೀಗೆ ಇರಬೇಕು, ಪ್ರತಿಯೊಂದಕ್ಕೂ ಇಂಥದ್ದೇ ಬಣ್ಣ ಬರಬೇಕು ಅಂತ ಮೊದಲೇ ತೀರ್ಮಾನ ಮಾಡಿ ಆಮೇಲೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಪರಿಶುದ್ಧವಾಗಿ ತುಂಬ ಸುಂದರವಾಗಿ ಬರುವಂಥ ಚಿತ್ರ ಆಗುತ್ತೆ. ಬಂಧುಗಳಿಗೆ ನಮಸ್ಕಾರ ಹೇಳ್ತಾ, ನಾನು ಇಲ್ಲಿಗೆ 1990ರಲ್ಲಿ ಗುಮಾಸ್ತನಾಗಿ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀಯುತ ಬಸವಯ್ಯ ಸರ್ಗೆ ನನ್ನ ದೊಡ್ಡ ನಮನಗಳು. ಹಾಗೂ ಇಲ್ಲಿ ಪ್ರೇರೇಪಣೆ ಅಂದರೆ ನಮ್ಮ ನಿವೃತ್ತ ಪ್ರಿನ್ಸಿಪಾಲರಾದ ಶ್ರೀ ಬಾಬುರಾವ್ ಸರ್ ಅವರು ನನಗೆ ನಾನು ಸ್ವಲ್ಪ ನರ್ವಸ್ ಆಗ್ತಿದ್ದೆ. ಅವರು ಬೆಂತಟ್ಟವರು, ನೀನೇನು ಹೆದರಿಕೆ ಮಾಡ, ನಾನಿದ್ದೀನಿ ಹಿಂದೆ, ನೀನು ಹಿಂದೆ ಅಂತ ಅಂದ್ಬಿಟ್ಟು ಅದೇ ರೀತಿ ಅವರು ನನಗೆ ಆತ್ಮೀಯವಾಗಿ
ನನಗೆ ಧೈರ್ಯ ತುಂಬುತ್ತಿದ್ದರು. ಹಾಗೂ ನನ್ನ ಸಹಪಾಠಿಗಳು ಅವರು ಉಪನ್ಯಾಸಕರು ಅಂತಂತ ಅವರು ನನ್ನ ಅನ್ಕೊಂತಿರಲಿಲ್ಲ. ಅವರು ನನ್ನ ಜೊತೆಗೆ ಒಡನಾಡಿಯಾಗಿ, ನನ್ನ ವೃತ್ತಿ ಬಾಂಧವರಾಗಿ, ನನ್ನ ಕುಟುಂಬದವರಾಗಿ ನನಗೆ ಸೇವೆ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಚಿತ್ರಕಲಾ ಶಿಕ್ಷಕರು ನಮ್ಮ ಶಾಲೆಗೆ ಕೊಟ್ಟ ಅದ್ಭುತ ಪೂರ್ವವನ್ನು ನೆನೆಸ್ಕೊತ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹೋಗಿ ಪಾಪ ನೀನು ಈ ಥರ ಮಾಡಬಾರ್ದು ಕಣ, ನೋಡ ಈ ಥರ ಹೋಗ್ಬೇಕಣ್ಣ, ನೀನು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀರಿ, ಓದ್ಬೇಕು ಚೆನ್ನಾಗಿ, ನಿಮ್ಮ ಅಪ್ಪ ಒಂದು ಕಷ್ಟ ಇದೆ ಅಂತೇಳಿ ಒಂದು ಮೌಲ್ಯಗಳ ಆಧಾರದ ಮೇಲೆ ನಮಗೆ ಕಲಿಸಿದಂಥ ಪುಟ್ಟಣ್ಣನವರು ಸಿಲೆಬಸ್ಸಿನ ಆಧಾರದ ಮೇಲೆ ಚಿತ್ರವನ್ನು ಕಲಿಸಿಕೊಟ್ಟಂಥ ಉಪನ್ಯಾಸಕರು. ಈ ಒಂದು ಉಪನ್ಯಾಸಕರ ವೃತ್ತಿಯ ಚಿತ್ರಕಲೆಯಾಗಿತ್ತು, ಮೌಲ್ಯಗಳ ಒಂದು ಮೂರ್ತಿಯಾಗಿ ಪುಟ್ಟಣ್ಣವರು ಇಡೀ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡ್ತಿದ್ರು. ಸಂಸ್ಕಾರಕ್ಕೆ ಸ್ವಲ್ಪನ ಬಗ್ಗೆ ಆಗ್ಬೋದು, ಮೌಲ್ಯ ಈ ಥರ ಹೇಳ್ಕೊಂತ ಈ ಸಂಸ್ಥೆಯ ಒಳಗಡೆ ನಾವು ಇವತ್ತು ಶಾಲೆ ಒಳಗಡೆ ನಾವು 10 ಜನ ಶಿಕ್ಷಕರಿದ್ದರೆ ಸಣ್ಣ ಪುಟ್ಟಗಳು ಬರ್ತಾ ಇರ್ತವೆ. ಅವು ನಮ್ಮ ಒಂದೊಂದು ಶಾಲೆಯ ಒಳಗಡೆ ಆಚೆ ಬಂದುಬಿಡ್ತವೆ. ಈ ಸಂಸ್ಥೆಯಲ್ಲಿ 10 ಜನ ಕೆಲಸ ಮಾಡಿದಾಗ 10 ಥರ ಇರ್ತವೆ. ಸಂಸ್ಥೆ ಇರ್ಬೋದು, ಒಡನಾಟದೊಳಗಡೆ ಸಣ್ಣ ಪುಟ್ಟ ಇರ್ಬೋದು, ಪ್ರಾಚಾರ್ಯರಲ್ಲಿ ಸಣ್ಣ ಪುಟ್ಟ ಇರ್ತವೆ, ಉಪನ್ಯಾಸಕರು ಸಣ್ಣ ಪುಟ್ಟ ಇರ್ತವೆ. ಯಾವೂ ಆಚೆಗೆ ಕಾಣಲಾರ್ತದೆ ಎಲೆ ಮರೆ ಕಾಯಿನಾಗೆ ಬದುಕಿರುವಂಥ ಪುಟ್ಟಣ್ಣನವರು. ಅವರಿಗೆ ಎಷ್ಟು ನಾವು ಕುತರಂಜಿ ಎಲ್ಲರೂ ಸಾಲದು. ಯಾಕೆ ಒಂದು ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಒಬ್ಬ ವಿದ್ಯಾರ್ಥಿಗಳು ಸಹ ಇವತ್ತು ಅವ್ರ ಬಗ್ಗೆ ಒಂದು ಸಣ್ಣ ಚ್ಯುತಿ ಬರ್ದಂಗೆ ನೋಡ್ಕೊಂಡಿದ್ದಾರೆ. ಉಪನ್ಯಾಸಕರು ಯಾರದೇ ಆಗಲಿ ಏನೇ ಆಗಲಿ ಸಂಸ್ಥೆಯಿಂದ ಆಚೆ ಬರ್ದಂಗೆ ನೋಡ್ಕೊಂಡೋಗಿದ್ದಾರೆ. ಸಂಸ್ಥಾಪಕರು ಇಷ್ಟೆಲ್ಲ ಕಟ್ಟಿ ಮಾಡಿದಾಗ ಸಣ್ಣ ಪುಟ್ಟವು ಏರ್ ಧ್ವನಿಯಲ್ಲಿ ಬರಬಹುದು ನಾವು ಅಂದ್ಕೊಂಡಿದ್ದೀವಿ. ಆ ಏರ್ ಧ್ವನಿಯಲ್ಲಿ ಬಂದಂಥ ಶಬ್ದಗಳು ಸಹ ಹೂವಾಗಿ ಆಚೆಗೆ ಪುಟ್ಟಣ ಮುಟ್ಟಿಸಿದ್ದಾರೆ. ಅದು ಒಳ್ಳೆತನ ಅವ್ರದ್ದು, ಒಳ್ಳೆ ಗುಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇಷ್ಟೆಲ್ಲ ಕಾರ್ಯಕ್ರಮ ನಡೆಯೋಕ್ಕೆ ಎಲ್ಲ ನೀವು ಸಹಕರಿಸಿದ್ದೀರಿ, ಸಹ ಆಗಿದೆ. ಈ ಒಂದು ಪುಟ್ಟಣ್ಣವರ ಸೇವೆ ನಿರಂತರವಾಗಿ ಬೆಳೀತು. ಇನ್ನು ಮುಂದೆ ಸಹ ಅವ್ರ ಮಾರ್ಗದರ್ಶಕನ ಬೇಕಾಗಿರುತ್ತೆ. ಕಿರಿಯರಿಗೆ ಅವ್ರಿಗೆ ಮಾರ್ಗದರ್ಶನ ಕೊಡಿ. ನಾವೆಲ್ಲರ ಸಿಕ್ಕಿರೆ ಪ್ರೀತಿಯಿಂದ ಮಾತಾಡಿ ನಮ್ಮನ್ನು ನಿಮ್ಮ ಕುಟುಂಬದ ಸದಸ್ಯರು